ಗುಡ್ ಮಾರ್ನಿಂಗ್ ಎವ್ರಿವನ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಸೆಕೆಂಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ವಿಡಿಯೋ ಆಗಿತ್ತು, ಬಟ್ ಆ್ಯಂಗಲ್ ಸರಿ ಇರಲಿಲ್ಲ, ವಾಯ್ಸ್ ಸರಿ ಇರಲಿಲ್ಲ. ಸೊ ಇವತ್ತಿನ ಲೈನಪ್ಸ್ 3 RS ಮತ್ತು ಒಂದು ಜಿಕ್ಸರ್ ಇದೆ. ಏ ಬಾಯ್, ಹೊಡೋಣ. ಇನ್ನು ಎಷ್ಟೊತ್ತು ಮೇಲೆ? 10 ಕಿಲೋಮೀಟರ್ಸಾ? 10 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಓಕೆ. ಏನಂದ್ರೆ ಎಲ್ಲ ಒಂದು 3 ಕಿಲೋಮೀಟರ್ಸ್ ಆಫ್ ರೋಡ್ ಇದೆ. ಬಟ್ ಅಲ್ಲಿ ಬರ್ಬೇಕಾದ್ರೆ ಲೆಫ್ಟ್ ತೊಗೊಂಡಾಗ ಆಫ್ ರೋಡ್ ಸೈಕ್ ಆಗಿತ್ತು ಬ್ರೋ. ಏನು ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ಆ ಕಡೆಯಿಂದ ಪಾಸ್ ಮಾಡೋಕ್ಕಾಗಲ್ಲ. ಹೊಡೋಣ ಬ್ರೋ. ಕಟ್ಟಾಗ್ತದೆ. ಗ್ಲೌಸ್ ಹಾಕೊಂಡ್ರೆ ಬಿಸಿ ಬಿಸಿ ಇದೆ ಬ್ರೋ. ಹಾಂ, ಒಂದು ವಿಡಿಯೋ ಮಾಡ್ಬಿಡ್ತಾನೆ ಅವನು. ನೀವು ಹೋಗ್ತಾ ಇರಿ, ನಾನು ಬರ್ತಾ ಇರ್ತೀನಿ. ಓಕೆ. ಓ ಬಾಯ್ಸ್, ಓಕೆ. ಆ್ಯಕ್ಚುಲಿ ಬೆಳಗ್ಗೆ 5 ಗಂಟೆಗೇ ಬಿಟ್ಟಿದ್ದು. ಫುಲ್ ಕತ್ಲೆ, ಏನು ವಿಡಿಯೋ ಮಾಡಲಿ. ತುಂಬ ವಿಡಿಯೋಸ್ ಮಾಡಿದ್ದೀನಿ, ಬಟ್ ಕ್ಯಾಮ್ರಾ ಆ್ಯಂಗಲ್ ಸರಿಯಾಗಿ ಬಂದಿಲ್ಲ, ವಿಡಿಯೋ ಇಲ್ಲ, ಆಡಿಯೋ ಇಲ್ಲ. ಟ್ರಯಲ್ ಆ್ಯಂಡ್ ಎರರು ಗುರು. ಯಾರು ನೇನು ಹುಡ್ತಾನೆ ಎಲ್ಲ ಕಲ್ತ್ಕೊಂಬಂದ್ಬಿಟ್ಟಿರ್ತಾರ. ಇವತ್ತು ನಾವು ಹೋಗ್ತಾ ಇರೋದು ಯಾವುದೋ ಹಿಲ್ಸು. ನನಗೂ ಹೆಸರು ನೀಟಾಗಿ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ರೀಲ್ಸಲ್ಲೆಲ್ಲ ನೋಡಿದ್ದೀನಿ. ಬರಬೇಕಾದ್ರೆ ಅಂತೂ ಕ್ರೇಜಿ ಆಫ್ ರೋಡ್ ಇತ್ತು. ಆಲ್ಮೋಸ್ಟ್ ಬೌಂಡ್ರಿ ಕ್ರಾಸ್ ಮಾಡಿ ತಮಿಳ್ನಾಡಿಗೆ ರೀಚ್ ಆಗಿದ್ದೀವಿ. ಇನ್ನೊಂದು 10 ಕಿಲೋಮೀಟರ್ಸ್ ಇದೆ ಅಂತ ಹೇಳ್ತಾ ಇದ್ರು ಹುಡುಗರು. ನೋಡೋಣ ಮೇಲೆ ಹೋದ್ಮೇಲೆ ಹೆಂಗಿರುತ್ತೆ ಅಂತ. ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಮುಂದೆ ಮಾತ್ರ ಏನು ಫಾಗ್ ಇದೆ, ಕ್ರೇಜಿ ಕ್ರೇಜಿ. ಕಂಟ್ರಿ ರೋಡ್ಸಲ್ಲಿ ಕ್ರೂಸಿಂಗ್ ಮಾಡೋದು ಒಂಥರ ಮಜಾ. ಗಾಡಿ ತಗೊಂಡ್ಮೇಲೆ ಫಸ್ಟ್ ವಿಡಿಯೋ ಹಾಕಿದೆ. ಸೆಕೆಂಡ್ ವಿಡಿಯೋ ತುಂಬ ಕಷ್ಟ ಗುರು. ಕ್ಯಾಮ್ರಾ ಒಂದು ಕಡೆ ಇರುತ್ತೆ, ಇದೆಲ್ಲ ಯೂಸ್ಟು ಆಗಬೇಕು. ನಮ್ಮ ಲಾಯರ್ ಸರ್ಗಿದ್ದಂಗೆ ದ್ರೋಣಾಚಾರ್ಯರು ನಮ್ಗೆ ಯಾರೂ ಇಲ್ಲ. ಎಲ್ಲ ನಾವೇ ಕಲಿಬೇಕು. ಮಾತಾಡೋಣ ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ತೀನಿ, ಹೇಳ್ತೀನಿ. ಎಲ್ಲಿ ಬಾಯ್ಸ್ ಹಿಂದೆ ಬರ್ತಾ ಇಲ್ಲ. ಬಡ್ರಿ ನಾವು ಹೋಗಿರೋಣ, ಒಳ್ಳೆ ರೋಡ್ ಐತೆ. ಓ ಸನ್ರೈಸ್. ಸೊ ಮತ್ತೆ 2 ದೊಡ್ಡ ಮೂವೀಸ್ ಬಿಟ್ಟಿದ್ದಾರೆ, UI ಆ್ಯಂಡ್ ಮ್ಯಾಕ್ಸ್. ಯಾವ್ದು ನೋಡಿದ್ರಿ, ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಮ್ಯಾಕ್ಸ್ ನೋಡೋಕೆ ಹೋಗಿದ್ದೆ. ಒಂದೊಳ್ಳೆ ಸಿಚುವೇಶನ್ ಬಿಲ್ಡ್ ಆಯಿತು. ನಾನು ಪಕ್ಕದಲ್ಲಿ ಕಪ್ ಹೋಲ್ಡರ್ ಇಡ್ತಾರಲ್ಲ,
ಜ್ಯೂಸ್ ಹೋಲ್ಡರ್ ಅಲ್ಲ, ಅಲ್ಲಿ ನಾನು ಮೊಬೈಲ್ ಇಟ್ಟಿದ್ದೆ. ನಾನು ನೈಟ್ 10 ಗಂಟೆ ಶೋ ಹೋಗಿದೆ ಅಲ್ಲೇ ಆರ್ ಆರ್ ನಗರಲ್ಲಿ. ಮೊಬೈಲ್ ಎಲ್ಲ ಫಿಲಮ್ ಎಲ್ಲ ಮುಗೀತು, ಇರಪ್ಪ ಫಸ್ಟ್ ಹೋಗ್ಬಿಡೋಣ, ಆಮೇಲೆ ಸುಮ್ಮನೆ ಜಾಮ್ ಆಗುತ್ತೆ, ಸುಮ್ಮನೆ ಕ್ಯೂ ನಿಂತ್ಕೊಬೇಕು ಲಿಫ್ಟಲ್ಲಿ ಪಾರ್ಕಿಂಗಲ್ಲಿ ಅಂದ್ಕೊಂಡು ಎದ್ದೋಗ್ಬಿಟ್ಟಿದ್ದೀನಿ. ಮೊಬೈಲ್ ಅಲ್ಲೇ ಇದೆ. ಆಮೇಲೆ ಲಿಫ್ಟಲ್ಲೂ ಜನ ಇದ್ದರು, ಬಾ ಸ್ಟೇರ್ಸ್ ಹೋಗೋಣ ಇನ್ನೇನು ಅಂದ್ಬಿಟ್ಟು ಸ್ಟೇರ್ಸ್ ಹತ್ರ ಹೋಗ್ಬೇಕಾದ್ರೆ ಜೋಬು ಕೈ ಹಾಕ್ತೀನಿ, ಮೊಬೈಲ್ ಇಲ್ಲ. ಗೈಸ್ ನಂಬಲ್ಲ, ಹೆಂಗಾಗೋಯ್ತು ಒಂದು ಸೆಕೆಂಡು. ಅಯ್ಯೋ ಯಾರು ಎತ್ಕೊಂಡ್ಬಿಟ್ಟಿರ್ತಾರ ಅನ್ನೋದಕ್ಕಿಂತ ಅಯ್ಯೋ ಹೊಸ ಇದು ಡ್ಯೂಪ್ಲಿಕೇಟ್ ಸಿಮ್ಗೆ ಅಪ್ಲೈ ಮಾಡಬೇಕಲ್ಲ ಇವಾಗ ಹೊಸ ಮೊಬೈಲ್ ಯಾವ್ದು ತೊಗೊಳ್ಳಿ ಅಂತ ತಲೆ ಓಡ್ತಾ ಇದೆ. ಹಳೆ ಮೊಬೈಲ್ ಎಲ್ಲಿದೆ, ಅದು ಇನ್ನೂ ಅಲ್ಲೇ ಇದೆಯಾ ಅನ್ನೋದೇ ಓಡ್ತಾ ಇಲ್ಲ ನನ್ನ ತಲೆಯಲ್ಲಿ. ನಿಮಗೂ ಹಂಗೆ ಆಗುತ್ತಾ? ಆಮೇಲೆ ಹೋಗ್ತಾ ಇದ್ದೆ, ಇನ್ನೇನು ವಾಪಸ್ ಬಂದೆ ಅಷ್ಟರಲ್ಲಿ ಪಾಪ ಯಾರೋ ಅಂಕಲ್ಲು, ಸರ್ ನಿಮ್ಮನ್ನ ಕರೀತಾ ಇದ್ದೀನಿ ಹಂಗೆ ಹೋಗ್ಬಿಟ್ರಿ ನೀವು, ನಿಮ್ಮ ಮೊಬೈಲ್ ಅಲ್ವಾ ಇದು ಅಂತಂದರು. ಆಮೇಲೆ ಅವ್ರನ್ನ ಕೇಳಿದೆ, ಇವಾಗ ನಾನು ನಿಮ್ಮನ್ನ ಸಿಕ್ಕಿಲ್ಲ, ನಿಮ್ಮ ಮುಂದೆ ನಾನು ಬಂದಿಲ್ಲ, ಅವಾಗ ಏನು ಮಾಡ್ತಿದ್ರಿ ಅಂತಂದರೆ ವಾಚ್ಮನ್ಗೆ ಕೊಟ್ಟು ಹೋಗ್ತೀನಿ ಅಂತ ಇದ್ರು. ಸಿದ್ದಾಗ್ಲೂ ನಿಜವಾಗ್ಲೂ ಸೋ ಸ್ವೀಟ್ ನೋಡಿ. ಐಫೋನ್ ಎತ್ಕೊಂಡು ಮನೆಗೆ ಹೋಗ್ಬಿಡ್ಬೋದಿತ್ತಲ್ಲ. ನನಗಂತೂ ಒಂಥರ ಖುಷಿ ಆಗ್ಬಿಟ್ಟೆ, ಅಯ್ಯೋ ಇಂಥ ಕಾಲದಲ್ಲೂ ಇಷ್ಟು ಜನ ಇರ್ತಾರ ಅಂತ. ಇನ್ನೇನು ಗೈಸ್, ಹೊಸ ಗಾಡಿ ಬಂತು. ಇವಾಗ ಹೆಂಗೆ ವ್ಲಾಗಿಂಗ್ ಹೆಂಗೆ ಸೆಟಪ್ ಆಗುತ್ತೆ, ಏನು ಕತೆ ಅಂತೆಲ್ಲ ಒಂದು ರೇಂಜಿಗೆ ಐಡಿಯಾ ಇದೆ. ಕಮೆಂಟ್ ಮಾಡಿ ತಿಳಿಸಿ, ಎಲ್ಲೆಲ್ಲಿ ಹೋಗ್ಬೇಕಂತ ಎಲ್ಲ ಕಡೆ ಬ್ಲಾಸ್ಟ್ ಮಾಡಿಬಿಡೋಣ. ರೋಡ್ಸ್ ಅಂತೂ ಕ್ರೇಜಿಯಾಗಿದೆ. ಓ ಯಾವುದೋ ಬ್ಯಾಚ್ ಹೋಗ್ತಾ ಇದೆ. ಯಪ್ಪ 2025ಗಂತೂ ಲೈನಪ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ರಿ. ಏನಪ್ಪ ಮತ್ತೆ ಆಫ್ ರೋಡಾ ಅಥವಾ ನಮ್ಮ ಬಾಯ್ಸಕ್ಕೆ ವೆಯ್ಟ್ ಮಾಡೋಣ. hours later, much later. ಓ ಏನು ಗುರು ಹಿಂಗೈತೆ ರೋಡು. ಗೈಸ್ ಕೊಳ್ಳಿ ಹಿಲ್ಸ್ ಅಲ್ಲ, ಪೆನ್ಕುಂಡ ಫೋರ್ಟ್ಗೆ ಹೋಗಿದ್ವಿ, ಸಖತ್ ರೈಡ್ ಆಗಿತ್ತು. ಬಟ್ ಕ್ಯಾಮ್ರಾ ಆ್ಯಂಗಲ್ಲು ಫುಲ್ಲು ರೋಡ್ಗೆ ಹೋಗ್ಬಿಟ್ಟೈತೆ. ಓಕೆ ಚೆನ್ನಾಗೇ ಇದೆ ಒಂದು ರೇಂಜಿಗೆ ರೋಡು, ತುಂಬ ಚೆನ್ನಾಗಿ ಅಂತೇನಿಲ್ಲ. ಎಷ್ಟೋ ಜನ ಹೋಗ್ಬಿಟ್ಟೈತೆ ರೋಡು, ಆಗಲ್ಲ ಈ ಗಾಡಿಗಳಲ್ಲಿ ಅಂತಂದರು. ಬಟ್ ಹೋಗ್ತಾ ಐತೆ. ಇದೆಲ್ಲ ಮೋಸ್ಟ್ಲಿ ರೀಸೆಂಟಾಗಿ ಹಾಕಿರೋದು ಅನಿಸುತ್ತೆ, ಅಥವಾ ಮಳೆಗೆ ಡ್ಯಾಮೇಜ್ ಆಗಿರೋದಾ. ಬಂಡೆ ಗಿಂಡೆ ವಾಡ್ದ ಚಿಂದಿ ಉಡಾಯಿಸ್ಬಿಟ್ಟವ್ರೆ. ಓ ಕ್ರೇಜಿ ವ್ಯೂ. ಪರವಾಗಿಲ್ಲ ಗುರು, ವರ್ತಿಟ್ಟು ಬಂದಿದ್ಕು. ನಾನು ನಿನ್ನೆ ನೈಟ್ವರೆಗೂ ಡಿಯಲ್ ಮೈಂಡ್ಸೆಟ್ಟಲ್ಲಿದ್ದೆ, ಬರಬೇಕಾ ಅಥವಾ ನೆಕ್ಸ್ಟ್ ಟೈಮ್ ಹೋಗೋಣ, ಬೇರೆ ಕಡೆಗೆ ಹೋಗೋಣ ಅಂತ. ಬಟ್ ಪರವಾಗಿಲ್ಲ, ಇವಾಗ ಅನಿಸ್ತಾ ಇದೆ ವರ್ತಿಟ್ಟು. ನಜ್ಜಿ ಗಾಡಿ 3rd ಗೇರಲ್ಲೇ ಹಿಡಿತೈತೆ. ಬೇರೆ ಗಾಡಿ ಆಗಿದ್ರೆ ಕೊಯ್ಯ ಅಂದ್ಬಿಟ್ಟಿರೋದು. ಓ ಅಳಿಳು ತುಂಬ ರೇರ್ ಸ್ಪೀಷೀಸ್ ಆಗ್ಬಿಟ್ಟೈತೆ ಅದಂತೂ. ಮನೆ ಎಲ್ಲ ಮಾಡ್ಕೊಂಬಿಟ್ಟವ್ರೆ.
ಓ ಮೈ ಗಾಡ್, ಆ್ಯಕ್ಚುಲಿ ಗಾಡಿ ತೊಗೊಳೋಕ್ಕಿಂತ ಮುಂಚೆ ನನ್ನ ಹತ್ರ ರಾಯಲ್ ಎನ್ಫೀಲ್ಡ್ ಇತ್ತು. ಗಾಡಿ ಚೆನ್ನಾಗೇ ಇತ್ತು ಗುರು. ನನಗೆ ಗಾಡಿಗಳ ಬಗ್ಗೆ ಐಡಿಯಾ ಇಲ್ಲದೇ ಇರೋ ಟೈಮ್ನಲ್ಲೇ ಆ ಗಾಡಿ ತೊಗೊಂಡಿದ್ದು. ಆ ಗಾಡಿ ಹಿಂಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಏನೋ ರಾಯಲ್ ಎನ್ಫೀಲ್ಡು ಕ್ರೇಜು ಗೊತ್ತಲ್ಲ. ರಾಯಲ್ ಎನ್ಫೀಲ್ಡ್ ಅವರು ಹೆಂಗೆ ಮಾರ್ಕೆಟಲ್ಲವ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅಂದರೆ, ಗಾಡಿ ವರ್ಸ್ಟಾಗಿರಲಿ ರಾಯಲ್ ಎನ್ಫೀಲ್ಡ್ ಆ ಟ್ರೇಡ್ ಮಾರ್ಕ್ನ ಹಾಳು ಮಾಡಿ ಎಕ್ಕಿಡ್ಸ್ಬಿಟ್ಟವ್ರೆ. ಬಟ್ ಆದ್ರೂ ಜನರ ಬಯಲು ರಾಯಲ್ ಎನ್ಫೀಲ್ಡು. ಒಂದು ಸಲ ರಾಯಲ್ ಎನ್ಫೀಲ್ಡ್ ಬಗ್ಗೆ ನೋಡಿದಾಗ್ಲೇ ಗೊತ್ತಾಗೋದು ಏನಾದರೂ ಬಂಡವಾಳ ಅಂತ. ನನ್ನ ಹತ್ರ ಗನ್ ಮೆಟಲ್ ಗರೆ ಕ್ಲಾಸಿಕ್ 350 ಇತ್ತು. ಅದನ್ನು ಕೊಟ್ಟು ಈ ಗಾಡಿನ ತೊಗೊಂಡಿದ್ದು. ಹೆಂಗಪ್ಪ ರೋಡು, ಲೋಕಲ್ ಏಟ್ಸು ರೆಡಿ ಆಗಿಬಿಟ್ಟವ್ರೆ. ಈ ನನ್ನ ಮಕ್ಳಿಗೆ ರೋಡ್ ಗೊತ್ತಾಗಲ್ಲ, ಹೇಳ್ಬೇಕು ನಾವೇನೇ ಅಂತ. ಓ ಅದೇನಾ ಬೆಟ್ಟ. ಸೊ ಆ ಗಾಡಿ ಕೊಟ್ಟು ಅದ್ರ ಮೇಲೆ ಸೇವಿಂಗ್ಸ್ನೆಲ್ಲ ತೆಗೆದು ಹಾಕಿ ಫುಲ್ ಕ್ಯಾಶಲ್ಲಿ ತೊಗೊಂಡಿರೋಂಥ ಗಾಡಿ ಇದು. ಯಾವ ಅಪ್ಪನ ದುಡ್ಡಲ್ಲೂ ತೊಗೊಳ್ಳಿಲ್ಲ, ಯಾವ ರಿಲೇಷನ್ಸು ಬಂದು ಕೊಡಿಸ್ಲಿಲ್ಲ. ಕೊಡಿಸ್ರಿ ಅಂತ ನನ್ನ ಎಕ್ಸ್ಪೆಕ್ಟೇಷನು ಇಲ್ಲ. ನಾನು ಗಾಡಿ ತೊಗೊಂಡ್ಮೇಲೆ ನಮ್ಮ ಹುಡುಗರ ಹತ್ರ ತುಂಬ ಚೆನ್ನಾಗಿ ಹೇಳಿದ್ರಂತೆ, ಅವನೇನು ಬಿಡು ಮಚ್ಚ ಅವ್ರ ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ತಾನೆ, ಯಾರೋ ರಿಲೇಷನ್ಸ್ ಕೊಡಿಸಿರ್ಬೇಕು ಅಂತ. ಅಯ್ಯೋ, ರಿಲೇಷನ್ಸ್ ಕೊಡಿಸೋ ಅಷ್ಟೆಲ್ಲ ನಾನು ಪುಣ್ಯ ಮಾಡ್ಕೊಂಡು ಬಂದಿಲ್ಲ. ನಮ್ಮನ್ನು ಇವತ್ತು ಬೆಳಗ್ಗೆ ದುಡಿತೀನಿ ಅಂದರೆ ಸಾಯಂಕಾಲ ತಿನ್ನಬೇಕು, ಆ ಥರ ಸಿಚುವೇಶನು. ಯಾವನ್ ಬಂದು ಕೊಡ್ತಾನೆ, ಯಾವನ್ ಬಂದು ಕೊಡಲ್ಲ ಅನ್ನೋದು ಆ ಥರ ಎಲ್ಲ ನಂಬ್ಕೊಂಡು ಬದುಕಲೇಬಾರ್ದು. ಬಟ್ ಆದರೂ ಈ ಗಾಡಿ ತೊಗೊಬೇಕಾದ್ರೆ ಒಂದಷ್ಟು ಜನ ನನಗೆ ಒಂಥರ ಬ್ಯಾಕ್ ಬೋನ್ ಥರ ನಿಂತ್ಕೊಂಡಿದ್ರು. ನಮ್ಮ ತಾಯಿ ಆಗಿರ್ಬೋದು, ನಮ್ಮ ಮನೆಯಲ್ಲಿ ಗಾಡಿ ತೋರಿಸಿದ ತಕ್ಷಣ ಫುಲ್ ರಿಜೆಕ್ಷನು. ನಮ್ಮ ಅಪ್ಪ ಅಂತೂ ಫುಲ್ ಸೈಕ್ ಮಾಡಾಕ್ಬಿಟ್ರು. ಏನಕ್ಕೆ ಬೇಕು ನಿನಗೆ ಇವಾಗ ಈ ಥರ ಗಾಡಿಗಳು? ಯಾಕಂದರೆ ಅವ್ರಿಗೆ ಭಯ, ಎಲ್ಲಿ ಸ್ಪೀಡ್ ಗೀಡ್ ಮಾಡಿ ಏನಾರ ಮಾಡ್ಕೊಂಬಿಡ್ತಾನೋ ಅಂತ. ಆಮೇಲೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ, ಇಲ್ಲ ಮಮ್ಮಿ ನಂದು ಹಂಗಲ್ಲ, ನನ್ನ ಮೋಟೋ ಇರೋದೇ ಬೇರೆ. ನಂದೊಂದು ಡ್ರೀಮ್ ಇತ್ತು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಒಬ್ಬ ಮೋಟೋ ಬ್ಲಾಗರ್ ಆಗಬೇಕು ಅಂತ. ಆಮೇಲೆ ಅದನ್ನು ಅವ್ರಿಗೆ ಅರ್ಥ ಮಾಡಿಸೋಷ್ಟರಲ್ಲಿ ಆಗಸ್ಟ್ ದಾಟ್ಬಿಟ್ಟಿತ್ತು, 2024 ಆಗಿ ಹೋಗಿತ್ತು. ನಾವು ರೀಸೆಂಟಾಗಿ ಹೊಸ ಮನೆ ತೊಗೊಂಡ್ವಿ RR ನಗರಲ್ಲಿ. ಸೊ ಫಿನಾನ್ಷಿಯಲಿನೂ ಅವರು ಯೋಚನೆ ಮಾಡ್ತಾಯಿದ್ರು. ಆಮೇಲೆ ಅವ್ರಿಗೆ ಹೇಳಿದೆ, ನೋಡಿ ಗಾಡಿ ಇದೆ, ಅದನ್ನು ಸೇಲ್ ಮಾಡ್ತೀನಿ. ಸ್ವಲ್ಪ ಚೀಟಿ ಹಾಕಿದ್ದೆ ಒಂದೆರಡು, ಅದನ್ನು ತೊಗೊಂಡೆ, ಸ್ವಲ್ಪ ಕ್ಯಾಶ್ ಇಟ್ಟಿದ್ದೆ, ಎಲ್ಲ ಕೂಡಾಕಿ ಆಯುಧ ಪೂಜೆಗೆ ಇಳಿಸಿದ ಆಯುಧ ರೀ ಇದು. ಅದರಲ್ಲಿ ನಮ್ಮ ಹುಡುಗ ಅವ್ನು ನನ್ನ ಜೊತೆ ಕೆಲಸ ಮಾಡ್ತಾನೆ, ನಿರ್ಮಲ್ ಅಂತ. ಅವನು ಅಷ್ಟೇ, ಮಚ್ಚ ನೀನು ತೊಗೊಂಬಚ್ಚ, ನೀನು ಹೇಳ್ತೀನಿ ಅಂತ ಅವನು ಮಸ್ತಾಗಿ ಸಪೋರ್ಟ್ ಮಾಡ್ದ. ಅದಾದಮೇಲೆ ಈ ವಿಡಿಯೋದಲ್ಲಿ ನಾನು ಹೇಳಲೇಬೇಕು, ಪ್ರಶಾಂತ್ ಅಂತ ನನ್ನ ಕಾಲೇಜ್ ಸೀನಿಯರು, ನನ್ನ ಬ್ಯಾಡ್ಮಿಂಟನ್ ಕೋಚು. ಯಾಕಪ್ಪ ಬಾಯ್ಸು ನೋಡಿ, ರಾಯಲ್ ಎನ್ಫೀಲ್ಡ್ ಬಗ್ಗೆ ಹೇಳ್ತಿದ್ದೆ, ಅಂಥವ್ರದ್ದೇನೆ ಆಗ್ಬಿಡೈತಿ ಇಲ್ಲಿ, ಆಲ್ ವೈಬ್ರೇಟರ್ಸ್ ಬಾಯ್ಸ್. ಸೊ ಪ್ರಶಾಂತ್ ಬಗ್ಗೆ ಹೇಳ್ತಾ ಇದ್ದೆ. ನಿಜವಾಗ್ಲೂ ಆ ಥರ ಫ್ರೆಂಡ್ನ ಪಡೆಯೋಕ್ಕೆ ತುಂಬ ರೇರ್. ಅವನು ಒಂಥರ, ಅವನೇನೇ ಇದ್ರೂ ಮಕ್ಕಕ್ಕೆ ಹೇಳ್ತಾನೆ, ಪಾಲಿಶ್ಡ್ ವರ್ಡ್ಸ್ ಎಲ್ಲ ಅವ್ನು ಯೂಸೇ ಮಾಡಲ್ಲ. ಅದು ಬ್ಯಾಡ್ಮಿಂಟನಲ್ಲಾಗಿರ್ಬೋದು ಅಥವಾ ಏನೇ ಡಿಸಿಷನ್ಸ್ ಮಾಡಿದ್ರು ಅಷ್ಟೇ. ಅರೌಂಡ್ 2 years 1 year ಆಯ್ತು ಅನಿಸುತ್ತೆ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿ. ಬ್ಯಾಡ್ಮಿಂಟನ್ ಟೂರ್ನಮೆಂಟಲ್ಲಿ ನಾವು ಆಡೋಕ್ಕೆ ಹೋಗಿ, ಫಸ್ಟ್ ಆಫ್ ಆಲ್ ಬ್ಯಾಡ್ಮಿಂಟನ್ ಏನು, ಅದ್ರ ಬಗ್ಗೆ ಏನಂತಲೇ ನಂಗೆ ಗೊತ್ತಿರಲಿಲ್ಲ. ಅವನು ಒಂದೊಂದಾಗಿ ಹೇಳ್ಕೊಟ್ಟ ಹೆಂಗೆ ಆಡಬೇಕು, ಏನು ಕತೆ ಅಂತ. ಅವನು ಹೇಳ್ಕೊಟ್ಟ ಅನ್ನೋದಕ್ಕಿಂತ ಪ್ರತಿ ಟೂರ್ನಮೆಂಟ್ಗೂ ನಾವು ನನ್ನನ್ನು ಕರ್ಕೊಂಡು ಹೋಗ್ಬಿಡೋನು, ಹೇಮಂತ್ ಬಾ ಅಂತ. ಅವ್ನು ಆಡೋದು ನೋಡಿ, ಬೇರೆಯವ್ರು ಆಡೋದು ನೋಡಿನೇ ನಾವು ಕಲ್ತಿರೋದು. ಯಾವ ಟ್ರೈನಿಂಗೂ ಹೋಗಲಿಲ್ಲ, ಏನೂ ಮಾಡಲಿಲ್ಲ. ಒಳ್ಳೆ ಆಟ ಆಡ್ತಾನೆ ಅವನಂತೂ. ಪೇಪರಲ್ಲೆಲ್ಲ ಫೋಟೋ ಬಂದ್ಬಿಟ್ಟೈತೆ ಅವನು. ಮೊನ್ನೆ ಹೇಳ್ತಿದ್ದ, ಹೇಮಂತ್ ಪೇಪರಲ್ಲೆಲ್ಲ ನನ್ನ ಫೋಟೋ ಬಂದ್ಬಿಟ್ಟೈತೆ, ನೆಕ್ಸ್ಟ್ ಯಾವ ಟೂರ್ನಮೆಂಟ್ಗೆ ಹೋದ್ರೂ ನಾನು ಅಬ್ಜೆಕ್ಷನ್ ಮಾಡ್ತಾರೆ ಅಂತ. ಸೊ ಅವನು ಅಷ್ಟೇ. ಆ್ಯಕ್ಚುಲಿ ಇವಾಗ ಏನು ನಾನು ಮೌಂಟ್ ಮಾಡಿದ್ದೀನಿ ಹೆಲ್ಮೆಟ್ಟು, ಇದು ಕಸ್ಟಮೈಸ್ಡ್ ಹೆಲ್ಮೆಟ್ ಅಂತಾರೆ. ಅವನು ಅದನ್ನು
ನನಗೆ ಕೊಡಿಸ್ತಾ ತಗೋ ಅಂತ. ವಾಹ್, ಕ್ರೇಜಿ ವ್ಯೂ ಗೈಸ್. ಇನ್ನು ಮೇಲ್ಗಡೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅವನು ಮೇಯ್ನ್ ಇನ್ನೂ ಒಂದು ನನಗೆ ಪ್ರಶಾಂತಿಂದ ಪರಿಚಯ ಆದಂಥ ನನ್ನ ಫ್ರೆಂಡ್ VK, ಅವನಂತೂ ನೆಕ್ಸ್ಟ್ ಲೆವೆಲ್ ಸಜೆಷನ್. ನನ್ನ ಒಂದು ಚೈನ್ ಲೂಪ್ ತೊಗೊಬೇಕಾದ್ರೂ ನಾನು ಕೇಳ್ತಿದ್ದೆ, ಬ್ರೋ ಈ ಥರ ಚೈನ್ ಲೂಪ್ ತೊಗೊಬೇಕಂತ ಇದ್ದೀನಿ, ಹೆಂಗೆ ಸ್ಪ್ಯಾಡಾಕ್ ತೊಗೊಬೇಕಂತ ಇದ್ದೀನಿ. ಎಲ್ಲರೂ ಒಂಥರ ಹೆಂಗೆ ಅದು ಆ ಟೈಮ್ ಕೂಡ ಬಂತು ಅಂದರೆ ಎವ್ರಿ ಒನ್ ಗೇವ್ ದೇರ್ ಒಪಿನಿಯನ್, ಬ್ರೋ ಇದು ಹಂಗಲ್ಲ, ಇದು ಹಿಂಗೆ. ಆ್ಯಂಡ್ ಮೇಯ್ನ್ ಒಂದು ಖುಷಿ ಏನಂದರೆ ನನ್ನ ಫಸ್ಟ್ ಸರ್ಕಲ್ ಏನಿದೆ ಅದು ಒಂಥರ ನಾನಾಗಲೇ ಹೇಳಿದ್ನಲ್ಲ, ಅವರು ಒಂಥರ ಪಾಲಿಶ್ಡ್ ವರ್ಡ್ಸು, ಒಂಥರ ಚೆನ್ನಾಗಿದೆ, ಒಂಥರ ಡಿಪ್ಲೊಮ್ಯಾಟಿಕ್ಕಾಗೆಲ್ಲ ಹೇಳೋದೇ ಇಲ್ಲ. ಚೆನ್ನಾಗಿಲ್ಲ ಅಂದರೆ ಮಚ್ಚ ಚೆನ್ನಾಗಿಲ್ಲ ಅಲ್ಲಿ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಇನ್ನೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾದ್ದು ನಮ್ಮ ಕಾರ್ತಿಕ್ಗೆ. ಅವನು ನನ್ನ ಕಾಲೇಜ್ ಸೀನಿಯರೇ. ಫುಲ್ ಸ್ಕಿಡ್ ಆಗ್ತಾಯಿದೆ. ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಲಾ? ಟ್ರಾಕ್ಷನ್ ಕಂಟ್ರೋಲ್ 2ಅಲ್ಲಿದೆ. ಇರಲಿ ಪರವಾಗಿಲ್ಲ, ಇರೋ 3ಗೆ ಹಾಕ್ಕೊಂಬಿಡೋಣ. ಓಕೆ, 3ಗೆ ಬಿತ್ತು. ಕಾರ್ತಿಕ್ ಅವನು ಅಷ್ಟೇ ಒಳ್ಳೊಳ್ಳೆ ಫೋಟೋ ಶೂಟ್ಸ್ ಮಾಡಿಕೊಟ್ಟ. ನಂದು ಗಾಡಿ ಡೆಲಿವರಿ ದಿವಸ ಪಾಪ ಅವ್ನು ಮಾಡೋದು ನೈಟ್ ಶಿಫ್ಟು, ಅದನ್ನು ಮುಗಿಸಿ ಬೆಳಗ್ಗೆ ಬಂದಿದ್ದ. ಫುಲ್ ಕಣ್ಣೆಲ್ಲ ಟೊಮೊಟೊ ಆಗ್ಬಿಟ್ಟಿತ್ತು ಅವನಂತೂ. ಸೊ ಆ ಥರ ಗೈಸ್ ತೊಗೊಬೇಕು ಅಂತ ಡಿಸೈಡ್ ಆದಮೇಲೆ ಅದೆಲ್ಲ ಒಂಥರ ಕೂಡ್ ಬಂತು. ಆಮೇಲೆ ಗಾಡಿ ತೊಗೊಂಡು ಸಿಕ್ಕಾಬಿಟ್ಟೆ ರೈಡ್ ಮಾಡಿದ್ದೀನಿ, ಬಟ್ ಯಾವುದು ವಿಡಿಯೋ ಮಾಡೋಕ್ಕಾಗಿಲ್ಲ. ಕೆಲವೊಂದು ನನಗೆ ಮಾಡಬೇಕು ಅಂತ ಮನಸ್ಸೇ ಬರಲಿಲ್ಲ, ಯಾಕಂದರೆ ರೋಡ್ ಎಂಜಾಯ್ ಮಾಡೋಣ, ಎಂಜಾಯ್ ಮಾಡೋಣ ಅಂತ. ಏನೋ ಒಂದಷ್ಟು ಕಡೆ ಮಾಡಿದೆ, ಕ್ಯಾಮ್ರಾ ಸರಿಯಾಗಲಿಲ್ಲ. ಆಮೇಲೆ ಅದು ವಾಯ್ಸು ಮೈಕ್ ಹೆಂಗೆ ಕನೆಕ್ಟ್ ಮಾಡೋದು ಯಾವನು ಹೇಳ್ಕೊಟ್ಟಿರಲಿಲ್ಲ. ಸುಮ್ಮನೆ ಯೂಟ್ಯೂಬ್ ನೋಡ್ಕೊ, ಟ್ರಯಲ್ ಆ್ಯಂಡ್ ಎರರ್ ಮಾಡು, ಆ ಥರನೇ ಆಗೋಗಿತ್ತು ಗೈಸ್. ಈ ಗಾಡಿಲೆಲ್ಲ ಈ ರೋಡ್ ಆಗಲ್ಲ ಅನಿಸುತ್ತೆ. ನಮ್ಮ ಬಾಯ್ ಅಫ್ಜಲ್ ಆಗುತ್ತೆ ಮಾಮ್ ಬಾ ಮಾಮ್ ಅದ ಕರ್ಕೊಂಬಂದ್ಬಿಟ್ಟ. ಇಲ್ಲಿಂದ ರೋಡ್ ಸ್ವಲ್ಪ ಚೆನ್ನಾಗಿದೆ ಅನಿಸುತ್ತೆ. ಇಲ್ಲ, ಅದೂ ವರ್ಸ್ಟೇ. ನಾನು ಹೆಂಗೋ ಪರವಾಗಿಲ್ಲಪ್ಪ. ನಮ್ಮ ನಂದೀಶ್ರೀ ಗಾಡಿ ಹೆಂಗೆ ಬರ್ತಾ ಇದೆಯೋ ಗೊತ್ತಿಲ್ಲ. ಇನ್ನೊಂದು ಗಿಕ್ಸರ್ ಇದೆ, ಗಿಕ್ಸರ್ ಬಿಡ್ರಿ, ಅದು ಎಲ್ಲಿ ಬೇಕಾದ್ರೆ ಹತ್ತುತ್ತೆ. ಸೊ ಹಿಂಗಾಗಿ ತೊಗೊಂಡಿದ್ದು ಗಾಡಿ. ಅದೇನೋ ನನಗೆ ಆಯುಧ ಪೂಜೆಲೇ ತೊಗೊಬೇಕು ಅಂತ ಇತ್ತು, ಯಾಕಂದರೆ ನಾನು ಮೊಬೈಲ್ ತೊಗೊಂಡಿದ್ದು ಆಯುಧ ಪೂಜೆ ಟೈಮಲ್ಲೇ. ನಾನಿವಾಗ ಏನು ಜರ್ಮನ್ ಕಂಪ್ನಿಗೆ ಒಂದು ಕೆಲಸ ಮಾಡ್ತೀನಿ, ಅದನ್ನು ಆಯುಧ ಪೂಜೆ ದಿವಸನೇ ಆಫರ್ ಲೆಟ್ರ್ ಬಂದಿದ್ದು. ಈ ಗಾಡಿ ಕೂಡ ಆಯುಧ ಪೂಜೆ ದಿವಸನೇ. ಅದೇನೋ ಒಂಥರ ನಂಗೆ ಪಾಸಿಟಿವ್ ವೈಬ್ಸ್, ಆಯುಧ ಪೂಜೆ ದಿವಸ ತೊಗೊಳ್ಳೋಣ ಅಂತ. ಅವತ್ತಿನ ದಿವಸನೇ ಬೇಕು ಅಂತ ಬೆಳಗ್ಗೆ 12 ಗಂಟೆ 10 ನಿಮಿಷಕ್ಕೆ ಗಾಡಿ ತೊಗೊಂಡಿದ್ದು. ನನಗಂತೂ ಖುಷಿ ಇದೆ ಗುರು, 0 ರಿಗ್ರೆಟ್ಸ್. ಅಯ್ಯೋ ಈ ಗಾಡಿ ತೊಗೊಂಡೆ ಮಾಡಿದೆ ಅಂತ. ಇಲ್ಲೊಂದು ವ್ಯೂ ಚೆನ್ನಾಗಿದೆ, ಇಲ್ಲಿ ಗಾಡಿ ಸೈಡ್ಗೆ ಹಾಕ್ಕೊಳ್ಳೋಣ, ನಮ್ಮ ಬಾಯ್ಸ್ ಬರ್ತಾರೆ. ಲುಕ್ ಅಟ್ ದಿಸ್ ವ್ಯೂ ಗೈಸ್, ಏನಿದೆ.